ಯಶ್ ಸರ್ ಮೊದಲನೇದಾಗಿ ಬರೀ ಪ್ಯಾನ್ ಕಾರ್ಡ್ ಗೊತ್ತಿತ್ತು ನಮ್ಗೆಲ್ಲರಿಗೂ ಪ್ಯಾನ್ ಇಂಡಿಯಾ ತೋರಿಸಿದ್ದು ನೀವು ಇವತ್ತು ಪ್ಯಾನ್ ವರ್ಲ್ಡ್ ಕರ್ಕೊಂಡು ಹೋಗ್ತಿದ್ದೀರಾ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಶ್ ಸರ್ಗೆ. ಅಂಡ್ ನಿಮ್ಮ ಮೊದಲ ಮಾತು ನಿಮ್ಮ ಎಲ್ಲ ಅಣ್ತಮ್ಮಗೋಸ್ಕರ ಸರ್. ಎಲ್ರಿಗೂ ನಮಸ್ಕಾರ. ಅಂಡ್ ಥಾಮಸ್, ತುಂಬಾ ಖುಷಿ ಆಗ್ತಿದೆ ನನಗೆ. ಇವತ್ತಿಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಆಗ್ಲೇ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ ಇ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳಬೇಕು. ನಾನು ಮೊದಲು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಇದ್ರೆ ಈ ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕಥೆ ಕೇಳ್ತಾ ಇದ್ದೆ. ಕಥೆ ಏನು ಸರ್, ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ, ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ, ಒಂದೆರಡು ನಿಮಿಷ ಇರೋ. ಯಾವುದೋ ಒಂದು ಸಿನಿಮಾಲಿ ಅವಕಾಶ ಬಂತು. ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ಅಲ್ಲೋ ನೀವು ಕೂಗ್ತಾ ಇರೋ, ನಾನು ಹೆಂಗ್ರೋ ಮಾತಾಡಲಿ, ಒಂದೆರಡು ನಿಮಿಷ ಇರು. ನನಗೆ ಅವಕಾಶ ಬಂತು. ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗೋಕ್ಕಾಗಿರ್ಲಿಲ್ಲ. ಒಂದಿನ ಹೋದೆ, ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ, ಎಲ್ಲಿ ಸರ್ ನಿಮ್ಮ ನಂಬರ್, ಎಲ್ಲಿಂದ ಹುಡ್ಕದ್ ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು. ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡ್ಬಿಟ್ಟು, ಯಾರು, ಏನು ಹೇಳಿ, ಏನಾಗಬೇಕಿತ್ತು ಅಂದರು. ಕೆಳಗಡೆ ಮ್ಯಾನೇಜರ್ ಹೇಳಿದ್ದ, ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೋದ್ರೆ ಹಂಗಂದ್ರು. ನನಗೆ ಸ್ವಲ್ಪ ಗೊತ್ತಾಯ್ತು, ಯಾಕೋ ಡವ್ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನಮ್ಗಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನು ಸಮಾಚಾರ, ಹಿಂಗೆ ಬರೋಕ್ಕೆ ಕೇಳಿದ್ರಂತೆ ಅಂದೆ. ಫೋಟೋ ಇದೆಯಾ ನಿಮ್ಮದು ಅಂದರು. ಇಲ್ಲ ಫೋಟೋ ಇಲ್ಲ ಅಂದೆ. ಏನ್ರಿ ಆ್ಯಕ್ಟ್ರ್ ಆಗಬೇಕು ಅಂತಿದ್ದೀರಾ, ಫೋಟೋ ತೆಗ್ಸಲ್ವಾ ಅಂದರು. ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ, ಅವತ್ತು ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೇದಾಗಲಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು, ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ಥರ ಬಂದು ಮಾತಾಡಿ ಅಂತ, ಶಶಾಂಕ್ ಅವ್ರ ಕಡೆಯಿಂದ. ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದು ಅಂತ ನನ್ನ ಫ್ರೆಂಡ್ ಇದ್ದಾರೆ. ಸೊ ಯಾವಾಗ ನನಗೆ ಫೋನ್ ಬಂತು, ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಾದಮೇಲೆ ನನಗೆ ಮತ್ತೆ ಫೋನ್ ಬಂತು, ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ. ಅವಾಗ ನಾನು ನಮ್ಮ ಗೋವಿಂದು ಕೇಳಿದೆ, ಏನು ಗೋವಿಂದು ಈ ಥರ ನಿಜಾನ ಅಂತ. ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು. ಗಂಗಣ್ಣನು ಕರೆದ್ರು. ನೆಕ್ಸ್ಟ್ ಅವಾಗ ರಾಧಿಕಂಗೆ ಫೋನ್ ಮಾಡಿದೆ ನಾನು, ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ, ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ, ಇವರೇನೋ ಕರಿತಾ ಇದ್ದಾರೆ ಅಂತ. ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟಾಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು. ಬಟ್ ಅವತ್ತು ನಾನು ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು.
ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು, ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು. ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು, ಅವತ್ತು ನನ್ನ ನಡೆಸ್ಕೊಂಡ ರೀತಿಗೆ. ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು. ಇವ್ರದ್ದೊಂದು ಚೇಂಬರ್ ಇತ್ತು, ಈ ಕೃಷ್ಣಪ್ಪ ಅವ್ರದ್ದು. ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು. ಹಿಂಗೆ ನನ್ನ ಒಳಗೆ ಕರ್ಕೊಂಡು ಹೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಏನೋ ಫೈಲ್ ತೊಗೊಂಡು ನೋಡ್ತಿದ್ರು. ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲೆಲ್ಲ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ, ಓ ಸೂಪರ್, ಒಳ್ಳೆ ಹುಡುಗ ಅಂದರು. ಅವರು ಮುಂಗಾರು ಮನೆ ತೆಗೆದಿರೋ ನಿರ್ಮಾಪಕರು, ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ, ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು. ಗಂಗಣ್ಣ ಆಗ ಹೇಳಿದ್ರು, ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ. ಒಳ್ಳೇದಾಗ್ಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರ ಫೈಲ್ಗೆ ಹೋಗ್ಬಿಟ್ರು. ಅಷ್ಟೇ. ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಆ ಗೌರವ ಇದೆ. ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನಡೆದಿದೆ. ಸೊ ಯಾವತ್ತೂ ನಾನು ನಿಮಗೆ